ಪ್ರಿಯ ಶಿವಭಕ್ತರೇ, ಇಂದು ನಾವು ಕೇವಲ ಒಂದು ಕತೆ ಕೇಳುವುದಿಲ್ಲ. ನಾವು ಮಹಾಶಿವರಾತ್ರಿಯ ಆಧ್ಯಾತ್ಮಿಕ ರಹಸ್ಯವನ್ನು ಅನುಭವಿಸೋಣ. ಈ ಕತೆ ಪುರಾಣಗಳಲ್ಲಿ ನೇರವಾಗಿ ಬರೆದಿದ್ದರೂ ಪ್ರಾಚೀನ ಶೈವ ಪರಂಪರೆಯಲ್ಲಿ ಗುರುಗಳು ವಿವರಿಸುತ್ತಾ ಬಂದಿರುವ ಒಂದು ಮಹತ್ವದ ಪ್ರಸಂಗ. ಮೊದಲು ಶಿವರಾತ್ರಿಯ ಸಮಯವನ್ನು ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿ ಆಚರಣೆ ಸಾಮಾನ್ಯವಾಗಿ ಸಂಜೆ 6ರಿಂದ ಪ್ರಾರಂಭವಾಗಿ 4 ಪ್ರಹರಗಳಲ್ಲಿ ಪೂಜೆ ನಡೆದ ನಂತರ ಮುಕ್ತಾಯವಾಗುತ್ತದೆ. ಪ್ರಥಮ ಪ್ರಹರ ಸಂಜೆ 6ರಿಂದ 9 ಗಂಟೆ. ದ್ವಿತೀಯ ಪ್ರಹರ 9 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ. ತೃತೀಯ ಪ್ರಹರ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ. ನಾಲ್ಕನೇ ಪ್ರಹರ ಬೆಳಗಿನ ಜಾವ 3 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ, ಅಂದರೆ ಪ್ರಭಾತ ಕಾಲದವರೆಗೂ ಇರುತ್ತದೆ. ಈ 4 ಪ್ರಹರಗಳು ಮಾನವನ 4 ಸ್ಥಿತಿಗಳನ್ನು ಸೂಚಿಸುತ್ತವೆ: ದೇಹ, ಮನಸ್ಸು, ಬುದ್ಧಿ ಮತ್ತು ಆತ್ಮ. ಇದೀಗ ಕತೆ ಶುರು ಮಾಡೋಣ. ಅದಕ್ಕೂ ಮುಂಚೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಬರೆಯಿರಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಇದು ನಮಗೆ ಪ್ರೇರಣೆ ಕೊಡುತ್ತದೆ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ಗೆ ಸಪೋರ್ಟ್ ಕೊಡಿ. ಈಗ ಕತೆ ಶುರು ಮಾಡೋಣ. ಅನಾದಿ ಕಾಲದಲ್ಲಿ ಹೇಮಗಿರಿ ಎಂಬ ವಿಶಾಲ ಸಾಮ್ರಾಜ್ಯವಿತ್ತು. ಅಲ್ಲಿ ಚಕ್ರವರ್ತಿಯಾಗಿ ಆಡಳಿತ ನಡೆಸುತ್ತಿದ್ದವನು ರಾಜ ಚಂದ್ರಕೇತು. ಅವನು ಶೂರ, ಯುದ್ಧದಲ್ಲಿ ಅಜೇಯ, ಧನವಂತ. ಆದರೆ ಒಂದು ದೋಷ ಇತ್ತು, ಅದೇ ಅವನ ಅಹಂಕಾರ. ನನ್ನ ಶಕ್ತಿ ಇಲ್ಲದೆ ಏನೂ ಇಲ್ಲ ಎಂದು ಆತ ಭಾವಿಸುತ್ತಿದ್ದ. ಒಂದು ಸಲ ರಾಜ್ಯದಲ್ಲಿ ಭಾರೀ ಬರ ಬಂತು. ನದಿಗಳು ಒಣಗಿದವು. ಜನರು ಸಂಕಷ್ಟದಲ್ಲಿ ಮುಳುಗಿದರು. ಪಂಡಿತರು ಹೇಳಿದರು, ಮಹಾರಾಜ, ಇದು ದೈವಾನುಗ್ರಹದ ಕೊರತೆ ಎಂದು. ಆದರೆ ರಾಜ ಕೇಳಲಿಲ್ಲ. ಒಂದು ದಿನ ಅರಮನೆಯ ದ್ವಾರದಲ್ಲಿ ಒಬ್ಬ ಮಹಾತಪಸ್ವಿ ಬಂದರು. ಅವರ ಹೆಸರು ಮಹರ್ಷಿ ವಾಯುಗುಪ್ತ. ಅವರು ರಾಜನಿಗೆ ಶಾಂತವಾಗಿ ಹೇಳಿದರು, ರಾಜನ್, ನಿನ್ನ ಅಹಂಕಾರವೇ ರಾಜ್ಯದ ಅಡಚಣೆಗೆ ಕಾರಣ ಎಂದು. ಆ ಮಾತು ಕೇಳಿ ರಾಜ ಕೋಪಗೊಂಡ. ಆದರೆ ಋಷಿ ಮಾತ್ರ ಮುಂದುವರೆಸಿದರು, ಮಹಾಶಿವರಾತ್ರಿ ಸಮೀಪಿಸಿದೆ. ಆ ದಿನ 4 ಪ್ರಹರಗಳಲ್ಲಿ ಶಿವನ ಆರಾಧನೆ ಮಾಡು. ನಿನ್ನ ಅಹಂಕಾರ ಕರಗುತ್ತದೆ, ನಿನ್ನ ರಾಜ್ಯ ಸಮೃದ್ಧಿಯಾಗುತ್ತದೆ ಎಂದು. ರಾಜ ಮೊದಲಿಗೆ ತಿರಸ್ಕರಿಸಿದರೂ ಜನರ ದುಃಖ ನೋಡಿ ಅವನ ಮನಸ್ಸು ಮೃದುಗೊಂಡಿತು. ಮಹಾಶಿವರಾತ್ರಿ ಬಂದೇ ಬಿಟ್ಟಿತು. ಆ ದಿನ ಸಂಜೆ 6 ಗಂಟೆಗೆ ಪ್ರಥಮ ಪ್ರಹರ ಶುರುವಾಯಿತು. ರಾಜ ಅರಮನೆ ಬಿಟ್ಟು ಹಳೆಯ ಗುಹಾ ಮಂದಿರಕ್ಕೆ ಹೋದ. ಅಲ್ಲಿ ಒಂದು ಶಿವಲಿಂಗ ಇತ್ತು. ಅವನು ರಾಜವಸ್ತ್ರ ತೆಗೆದು ಸರಳ ವಸ್ತ್ರ ಧರಿಸಿದ. ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಈ ರೀತಿ ಜಪಿಸಿದ, ಓಂ ನಮಃ ಶಿವಾಯ. ಮೊದಲ ಬಾರಿಗೆ ಅವನ ತಲೆಯನ್ನು ನೆಲಕ್ಕೆ ತಾಕಿಸಿದ. ಇನ್ನು ದ್ವಿತೀಯ ಪ್ರಹರ ಬಂದಿತು, ಅಂದ್ರೆ ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ. ಈ ಸಮಯ ಮನಸ್ಸಿನ ಪರೀಕ್ಷೆ ಮಾಡುತ್ತದೆ. ರಾಜ ಹಾಲು, ಜೇನು ಮತ್ತು ದಧಿಯಿಂದ ಅಭಿಷೇಕ ಮಾಡಿದ. ಮನಸ್ಸಿನಲ್ಲಿ ಜಪಿಸಿದ, ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಮಧ್ಯರಾತ್ರಿ ಸಮೀಪಿಸುತ್ತಿದ್ದಂತೆ ರಾಜನ ಮನಸ್ಸಿನಲ್ಲಿ ಭಯ ಮೂಡಿತು. ನಾನು ನಿಜವಾಗಿಯೂ ತಪ್ಪು ಮಾಡಿದೆನಾ ಎಂದು ಅಂದುಕೊಂಡ. ಅವನ ಒಳಗೆ ಪಶ್ಚಾತ್ತಾಪ ಜಾಗೃತವಾಯಿತು. ಇನ್ನು ತೃತೀಯ ಪ್ರಹರ ಶುರುವಾಯಿತು, ಅಂದರೆ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ. ಇದು ಆತ್ಮ ಪರಿಶೋಧನೆಯ ಕಾಲ. ರಾಜ ಶಿವಲಿಂಗಕ್ಕೆ ಬಿಲ್ವಪತ್ರೆ ಅರ್ಪಿಸುತ್ತಾ ಹೇಳಿದ, ಪ್ರಭು, ನನ್ನ ಅಹಂಕಾರವನ್ನು ತೆಗೆದುಹಾಕು ಎಂದು. ಆ ಸಮಯದಲ್ಲಿ ಭಾರೀ ಗಾಳಿ ಬಂದಿತು. ಗುಹೆ ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾಯಿತು. ಅವನಿಗೆ ತನ್ನ ಜೀವನದ ಎಲ್ಲಾ ತಪ್ಪುಗಳು ನೆನಪಾದವು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಬಂತು. ಚತುರ್ಥ ಪ್ರಹರ ಶುರುವಾಯಿತು, ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ. ಇದು ಬ್ರಹ್ಮ ಮುಹೂರ್ತದ ಸಮಯ. 3:30 ಸುಮಾರಿಗೆ ಗುಹೆಯ ಮಧ್ಯದಲ್ಲಿ ಒಂದು ಜ್ಯೋತಿ ಪ್ರತ್ಯಕ್ಷವಾಯಿತು. ಅಲ್ಲಿ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷವಾದವರು ಸಾಕ್ಷಾತ್ ಪರಮೇಶ್ವರ. ಶಿವ ರಾಜನೊಂದಿಗೆ ಹೇಳಿದರು, ಚಂದ್ರಕೇತು, ಶಕ್ತಿ ನಿನ್ನದಲ್ಲ, ಅದು ನನ್ನ ಅನುಗ್ರಹ. ನೀನು
ಅಹಂಕಾರ ತ್ಯಜಿಸಿದ್ದೀಯ, ಅದೇ ನಿನ್ನ ವಿಜಯ ಎಂದು. ರಾಜ ಅಳುತ್ತಾ ಶಿವನ ಮುಂದೆ ಶರಣಾದ. ಇನ್ನು ಪ್ರಭಾತದಲ್ಲಿ ಒಂದು ಅದ್ಭುತ ನಡೆಯಿತು. ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯವಾಯಿತು. ರಾಜ್ಯದಲ್ಲಿ ಮೋಡಗಳು ಕೂಡಿಕೊಂಡವು. ಮಳೆ ಸುರಿಯಿತು. ನದಿಗಳು ತುಂಬಿದವು. ಜನರು ಸಂತೋಷಪಟ್ಟರು. ಆದರೆ ನಿಜವಾದ ಅದ್ಭುತ ಏನು ಗೊತ್ತಾ? ರಾಜನ ಮನಸ್ಸು ಬದಲಾಗಿತ್ತು. ಅವನು ಧರ್ಮ ಪಾಲಕನಾದ. ಜನರ ಸೇವೆಯಲ್ಲಿ ನಿರತರಾದ. ರಾಜ್ಯದಲ್ಲಿ ಸಮೃದ್ಧಿ ಮರಳಿ ಬಂತು. ಮಹಾಶಿವರಾತ್ರಿಯ ವಿಶೇಷ ಸಂದೇಶ. ಸ್ನೇಹಿತರೆ, ಈ ಕತೆ ಕೇವಲ ರಾಜನ ಕಥೆಯಲ್ಲ, ಇದು ನಮ್ಮ ಪ್ರತಿಯೊಬ್ಬರ ಕತೆ. ಮಹಾಶಿವರಾತ್ರಿಯ ರಾತ್ರಿಯಂದು ಅಹಂಕಾರ ಕರಗಿಸಿ, ಭಯ ಬಿಟ್ಟು, ಉಪವಾಸ ಇದ್ದು 4 ಪ್ರಹರಗಳಲ್ಲಿ ಕನಿಷ್ಠ 1 ಪ್ರಹರ ಜಾಗರಣೆ ಮಾಡಿ. ಇಂದು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದ್ದರೆ ನಿಮ್ಮ ಮನಸ್ಸಿನ ಅಂಧಕಾರ ನಿಧಾನವಾಗಿ ಕರಗುತ್ತದೆ. ನಿಮಗೆ ಸ್ಪಷ್ಟತೆ ಬರುತ್ತದೆ. ಆರ್ಥಿಕ ಹಾಗೂ ಮಾನಸಿಕ ಸ್ಥಿರತೆ ಬೆಳೆಯುತ್ತದೆ. ಈಗ ಎಲ್ಲರೂ ಭಕ್ತಿಯಿಂದ ಒಟ್ಟಿಗೆ ಜಪಿಸೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾಶಿವರಾತ್ರಿ ಕೇವಲ ಒಂದು ಹಬ್ಬವಲ್ಲ, ಅದು ಆತ್ಮ ಜಾಗೃತಿಯ ರಾತ್ರಿ. ಇಂದು ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಶಿವನ ಮುಂದೆ ಒಂದು ದೀಪ ಹಚ್ಚಿ, ಒಂದು ಮಂತ್ರ ಜಪಿಸಿ. ನಿಮಗೆ ಯಾವ ಮಂತ್ರವೂ ಬರದಿದ್ದರೆ ಶಿವಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಅಂತ ಜಪಿಸಿ. ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ಶಿವ ನಿಮ್ಮ ಒಳಗೆ ಜ್ಯೋತಿಯಾಗಿ ಪ್ರಕಾಶಿಸುತ್ತಾನೆ. ಹರ ಹರ ಮಹಾದೇವ, ಶಂಭೋ ಶಂಕರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.